ಮಳೆಗಾಲದ ಅಧಿವೇಶನ ಯಾವಾಗ ನಡೆಯುತ್ತೆ ಅಂತ ಕೇಳಿದ್ರೆ ಸಿಎಂ ಹೇಳಿದ್ದು ಆಗಸ್ಟ್ 6ನೇ ತಾರೀಕು ಅಂತ. ಆದರೆ ನಿಯಮ ಹೇಳ್ತಿರೋದು ಬೇರೆ. ಅದಕ್ಕಿಂತ ಮುಖ್ಯ ನಮ್ಮ ಗೋವಿಂದಣ್ಣನ ಮೂಲ ಹೇಳಿದಂತಹ ಪರ್ಸೆಪ್ಷನ್ ಪಾಲಿಟಿಕ್ಸ್ನ ಸತ್ಯ ಹಾಗೂ ಅಧಿವೇಶನಕ್ಕೆ ಅರ್ಜೆಂಟ್ ಇಲ್ಲ ಅನ್ನೋ ಮಾತೆ ನಿತ್ಯ ಸತ್ಯ. ಪಾಲಿಟಿಕ್ಸ್ನಲ್ಲಿ ಪರ್ಸೆಪ್ಷನ್ ಇದ್ರೆ ಓಕೆ, ಆದ್ರೆ ಬರೀ ಪರ್ಸೆಪ್ಷನ್ನೇ ಪಾಲಿಟಿಕ್ಸ್ ಆದ್ರೆ ಹಿಂಗಾಗುತ್ತೆ ಅಂತ ನಮ್ಮ ಪರ್ಸೆಪ್ಷನ್ನಿಗೆ ನಿಲುಕದ ಯಾವುದೋ ರಾಜಕೀಯ ವಿಶ್ಲೇಷಣೆ ಮಾಡ್ತಾ ಬಂದ್ರು ನಮ್ಮ ಗೋವಿಂದಣ್ಣ. ಅರೇ ಗೋವಿಂದಣ್ಣ, ಏನ್ ನಿಮ್ ಗುಸುಗುಸು? ನೀವು ಸರಿ ಅದೇನೋ ಪರ್ಸೆಪ್ಷನ್ನು ಪಾಲಿಟಿಕ್ಸು ಅಂದ್ಕೊಂಡು ಏನದು? ಮೊದಲು ನನಗೆ ಪಾಲಿಟಿಕ್ಸ್ನಲ್ಲಿ ಪರ್ಸೆಪ್ಷನ್ ಅಂದ್ರೆ ಏನು ಅಂತ ಹೇಳಿ, ಆಮೇಲೆ ಅದರ ಹಿಂದಿನ ಕತೆ ಹೇಳುವಿರಂತೆ ಅಂತ ತಿವಿದಾಗ ಬಾಯ್ ಬಿಟ್ರು ಪರ್ಸೆಪ್ಷನ್ ಪಾಲಿಟಿಕ್ಸ್ ಕತೆ. ನಮ್ಮ ಗೋವಿಂದಣ್ಣ ಹೇಳಿದ ಪ್ರಕಾರ ಪಾಲಿಟಿಕ್ಸ್ನಲ್ಲಿ ಪರ್ಸೆಪ್ಷನ್ ಅಂದರೆ ಜನರು ಏನು ಅಂದ್ಕೋಬೇಕು, ಹೇಗೆ ಥಿಂಕ್ ಮಾಡಬೇಕು ಅನ್ನೋ ಗ್ರಹಿಕೆಯನ್ನು ರಾಜಕೀಯ ನಾಯಕರೇ ಬಿಲ್ಡ್ ಮಾಡೋದು. ಅದು ಹೆಂಗೆ ಅಂದರೆ, ಈಗ ಸಂಪುಟ ವಿಸ್ತರಣೆ ಆಗುತ್ತೋ ಬಿಡುತ್ತೋ, ಆದರೆ ಈ ನಾಯಕರ ನಡೆ ಹೆಂಗಿರುತ್ತೆ ಅಂದರೆ, ಓ ಇನ್ನೇನು ಸಂಪುಟ ವಿಸ್ತರಣೆ ಆಗೇ ಬಿಡುತ್ತೆ ಅನ್ನಿಸ್ಬೇಕು, ಹಂಗಿರುತ್ತೆ. ಈಗ ಮಾಡಿದ್ರಲ್ಲ ಹಂಗೆ ಜನರ ಗ್ರಹಿಕೆಯನ್ನ ರೂಪಿಸಿ ಅದರಂತೆ ರಾಜಕೀಯ ಮಾಡೋ ರಾಜತಂತ್ರ ಇದು ಅಂದ್ರು ನಮ್ಮ ಗುಸುಗುಸು ಗೋವಿಂದಣ್ಣ. ಆದ್ರೆ ಈಗ ಪರ್ಸೆಪ್ಷನ್ನೇ ಪಾಲಿಟಿಕ್ಸ್ ಆಗಿದೆ ಅಂದ್ರಲ್ಲ, ಅದೇನು ಏನಾಗಿರೋದಕ್ಕೆ ಹಂಗೆ ಹೇಳಿದ್ರಿ ಅಂತ ಕೇಳಿದಾಗ ಬಾಯ್ ಬಿಟ್ರು ಅಧಿವೇಶನದ ಬಗ್ಗೆ ರೂಪಿಸಿದ ಗ್ರಹಿಕೆ ಹಾಗೂ ನಿಯಮ ಹೇಳೋ ವಾಸ್ತವದ ಕತೆ. ಮೊದಲೆಲ್ಲ ಜೂನ್ ತಿಂಗಳಲ್ಲೇ ಮಳೆಗಾಲದ ಅಧಿವೇಶನ ನಡೀತಿತ್ತು. ಇತ್ತೀಚೆಗೆ ಅದನ್ನ ಜುಲೈ ತಿಂಗಳ ಆರಂಭದಲ್ಲೂ ಕರೆಯೋಕೆ ಶುರು ಮಾಡಿದ್ರು. ಈ ಬಾರಿ ಡಿ.ಕೆ. ಶಿವಕುಮಾರ್ ಸಿಎಂ ಆದ ಮೇಲೆ ಮೊದಲು ಜುಲೈ ತಿಂಗಳ ಕೊನೆಯಲ್ಲಿ ಮುಂಗಾರು ಅಧಿವೇಶನ ಅಂತ ಹೇಳಿದ್ರು. ಜುಲೈ ಕೊನೆ ಹತ್ತಿರ ಬರ್ತಿದ್ದಂತೆ ಆಗಸ್ಟ್ 6ನೇ ತಾರೀಕು ಅಧಿವೇಶನ ಅಂದ್ರು. ಇದು ಅವರು ರೂಪಿಸಿದ ಪರ್ಸೆಪ್ಷನ್. ಆದ್ರೆ ಈಗ ಆಗಸ್ಟ್ 6ನೇ ತಾರೀಕು ಅಧಿವೇಶನ ನಡೆಯೋದು ಅನುಮಾನ ಅನ್ನೋದು ವಿಧಾನಸೌಧದ ಕಾರಿಡಾರಿನ ಮೂಲಗಳ ಮಾತು. ಅದ್ಯಾಕೆ ಆಗಸ್ಟ್ 6ನೇ ತಾರೀಕು ಅಧಿವೇಶನ ಆರಂಭವಾಗುವುದು ಅನುಮಾನ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಇದೆ. ಸಾಮಾನ್ಯವಾಗಿ ಈ ರೀತಿಯ ಪೂರ್ಣ ಪ್ರಮಾಣದ ಅಧಿವೇಶನಕ್ಕೂ ಕನಿಷ್ಠ 15 ದಿನ ಮೊದಲು ಶಾಸಕರಿಗೆ ನೋಟಿಸ್ ಕಳಿಸಬೇಕು ಅನ್ನೋದು ನಿಯಮ. ಅದು ಸಹ ನೋಟಿಸ್ ನೀಡಿದ ದಿನ ಹಾಗೂ ಅಧಿವೇಶನದ ಆರಂಭದ ದಿನ ಬಿಟ್ಟು 15 ದಿನದ ಗ್ಯಾಪ್ ಇರಬೇಕು. ಆದ್ರೆ ಈಗಾಗಲೇ ಜೂನ್ 22ನೇ ತಾರೀಕಿನಲ್ಲಿ ನಾವಿರೋದ್ರಿಂದ 15 ದಿನದ ನೋಟಿಸ್ ಅಸಾಧ್ಯ. ಹಿಂಗಾಗಿ ಆಗಸ್ಟ್ 6ನೇ ತಾರೀಕು ಅಧಿವೇಶನ ಆರಂಭವಾಗೋದು ಅನುಮಾನಕ್ಕೆ ಮೊದಲ ಕಾರಣ. ಇದರಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಇದೆ. ಅದೇನು ಅಂದ್ರೆ, ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ಹಣಕಾಸು ಸಚಿವರು ಬಜೆಟ್ ಮಂಡಿಸಿದಾಗ 3-4 ತಿಂಗಳ ಮಟ್ಟಿಗೆ ಲೇಖಾನುದಾನಕ್ಕೆ ಮಾತ್ರ ಒಪ್ಪಿಗೆ ಪಡೆಯೋ ಪದ್ಧತಿ ಕಳೆದ 2-3 ದಶಕಗಳಿಂದ ನಡೆದು ಬಂದಿದೆ. ಆದರೆ ಇವತ್ತು ಅಧಿವೇಶನ ನಡೆಸಲು ರಾಜಕೀಯ ಇಕ್ಕಟ್ಟಿನ ಸ್ಥಿತಿ ಎದುರಾಗೋದನ್ನ ಈ ಹಿಂದಿನ ಸಿಎಂ ಮೊದಲೇ ಮನಗಂಡಿದ್ರು ಅನ್ನೋದು ಕಾವೇರಿ ಮೂಲಗಳ ಮಾಹಿತಿ. ಅದಕ್ಕೆ ಅವರು 3 ದಶಕಗಳ ನಂತರ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ಬಜೆಟ್ಗೆ ಒಪ್ಪಿಗೆ ಪಡೆದು ಬಿಟ್ಟಿದ್ರು. ಹೀಗಾಗಿ ಈಗ ಮತ್ತೆ ಧನ ವಿನಿಯೋಗ ವಿಧೇಯಕಕ್ಕೆ ಹೊಸ ಸಿಎಂ ಒಪ್ಪಿಗೆ ಪಡೆಯೋ ಅಗತ್ಯವೇ ಇಲ್ಲ. ಹೀಗಾಗಿ ಅಧಿವೇಶನ ನಡೆಸೋಕೆ ಅಂಥ ಅರ್ಜೆಂಟು ಏನೂ ಇಲ್ಲ ಅನ್ನೋದು ವಿಧಾನಸೌಧದ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.